ಶ್ರೀರಾಮನ ವನಗಮನ. ಶ್ರೀರಾಮನು ಕಾಡಿಗೆ ಹೋಗುವ ಸುದ್ದಿ ಎಲ್ಲೆಡೆ ಕಾಳ್ಗಿಚ್ಚಿನಂತೆ ಹರಡಿತು. ಎಲ್ಲರೂ ಭಯದಿಂದ ನಡುಗಿದರು. ಲಕ್ಷ್ಮಣ ಕೋಪದಿಂದ ಹೇಳಿದ, ತಂದೆ, ನಿನಗೆ ತುಂಬ ಅನ್ಯಾಯ ಮಾಡಿದ್ದಾರೆ, ಇದನ್ನು ನಾನು ಸಹಿಸಲಾರೆ. ಹೀಗೆ ಹೇಳುತ್ತಾ ಬಿಲ್ಲನ್ನು ಹಿಡಿದುಕೊಂಡು ಕೋಪದಿಂದ ದಶರಥನ ಅರಮನೆಯತ್ತ ನಡೆದ. ರಾಮ ಲಕ್ಷ್ಮಣನ ಹೆಗಲಿನ ಮೇಲೆ ಕೈಯಿಟ್ಟು ಅವನನ್ನು ಸಮಾಧಾನಗೊಳಿಸಿದ. ನಗುತ್ತಾ ರಾಮ ಹೇಳಿದ, ಈ ಚಿಕ್ಕ ರಾಜ್ಯಕ್ಕಾಗಿ ನೀನು ನಮ್ಮ ತಂದೆ ಕೈಕೇಯಿಗೆ ಕೊಟ್ಟಿರುವ ವರದ ವಿರುದ್ಧ ಹೋಗಲಿಚ್ಛಿಸುವೆಯಾ? ಲಕ್ಷ್ಮಣ ಅಳಲು ಶುರು ಮಾಡಿದ. ದುಃಖದಿಂದ ಹೇಳಿದ, ನೀನು ಕಾಡಿಗೆ ಹೋಗುವುದಾದರೆ ನನ್ನನ್ನೂ ಕರೆದುಕೊಂಡು ಹೋಗು. ಶ್ರೀರಾಮ ಒಪ್ಪಿದ. ಶ್ರೀರಾಮ ಸೀತೆಗೆ ವಿಷಯ ತಿಳಿಸಿದ ಹಾಗೂ ಹೇಳಿದ, ನಾನಿಲ್ಲದಿರುವಾಗ ತಾಯಿ ಕೌಸಲ್ಯನ್ನು ಚೆನ್ನಾಗಿ ನೋಡಿಕೋ. ಸೀತೆ ಹೇಳಿದಳು, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ, ನೀವಿಲ್ಲದಿದ್ದರೆ ನನಗೆ ಸಾವು ಖಂಡಿತ. ಸೀತೆಯೂ ದುಃಖದಿಂದ ಅಳಲು ಶುರು ಮಾಡಿದಳು. ಕೊನೆಗೆ ಶ್ರೀರಾಮ ಅವಳನ್ನೂ ಜೊತೆಯಲ್ಲಿ ಕರೆದೊಯ್ಯಲು ಒಪ್ಪಿದ. ಊರಿಗೆ ಊರೇ ಕಳಾಹೀನವಾಯಿತು. ಮಕ್ಕಳು, ವೃದ್ಧರು, ಹೆಂಗಸರು ಎಲ್ಲರೂ ರಾಮನಿಲ್ಲದೆ ಹೇಗೆ ಇರುವುದೆಂದು ಅಳತೊಡಗಿದರು. ಶ್ರೀರಾಮ, ಸೀತೆ, ಲಕ್ಷ್ಮಣ ಋಷಿ ಮುನಿಗಳಂತೆ ವಲ್ಕಲವನ್ನು ಧರಿಸಿ ರಥದಲ್ಲಿ ಕಾಡಿನತ್ತ ಹೊರಟರು. ಊರಿನವರೆಲ್ಲ ದುಃಖದಿಂದ ಜೋರಾಗಿ ಅಳುತ್ತಾ ರಥದ ಹಿಂದೆ ಓಡಲಾರಂಭಿಸಿದರು. ರಾಮನ ಅಪ್ಪಣೆಯಂತೆ ಸುಮಂತ್ರ ರಥವನ್ನು ಜೋರಾಗಿ ನಡೆಸುತ್ತಿದ್ದ. ತಮಸಾ ನದಿಯ ಬಳಿ ಬಂದು ರಥ ನಿಂತಿತು. ಅಯೋಧ್ಯೆಯ ಜನರು ಅಲ್ಲಿ ಬಂದು ಸೇರಿದರು. ಆ ರಾತ್ರಿಯನ್ನು ಅಲ್ಲೇ ಕಳೆಯಲು ಶ್ರೀರಾಮ ನಿಶ್ಚಯಿಸಿದ. ಮಾರನೆಯ ದಿನ ಶ್ರೀರಾಮ ಬೆಳಗ್ಗೆ ಬೇಗನೆ ಎದ್ದು ಸುಮಂತ್ರನನ್ನು ಎಬ್ಬಿಸಿ ಹೇಳಿದನು, ನಮ್ಮನ್ನು ಅನುಸರಿಸಿ ಹಿಂದೆ ಹಿಂದೆ ಬಂದ ಪೌರರು ಇನ್ನೂ ಮಲಗಿದ್ದಾರೆ. ಅವರು ಊರು ಬಿಟ್ಟು ನನ್ನ ಹಿಂದೆ ಹಿಂದೆ ಬರುವುದು ಸರಿಯಲ್ಲ. ಅವರು ಏಳುವುದಕ್ಕೆ ಮುಂಚೆ ನಾವು ಹೊರಟು ಬಿಡೋಣ. ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತೆ ತಮ್ಮ ಯಾತ್ರೆ ಮುಂದುವರಿಸಿದರು. ದಿನವೆಲ್ಲ ಪ್ರಯಾಣ ಮಾಡಿದ ಮೇಲೆ ಗಂಗೆಯ ದಡವನ್ನು ಸೇರಿದರು. ಅಂದು ರಾತ್ರಿ ಅಲ್ಲೇ ತಂಗಲು ತೀರ್ಮಾನಿಸಿ ಒಂದು ಮರದ ಕೆಳಗೆ ಕುಳಿತರು. ಆ ಪ್ರದೇಶವನ್ನು ಪರಿಪಾಲಿಸುವವನು ಗುಹ ಎಂಬ ಬೇಡ. ಅವನು ಬೇಡರಿಗೆಲ್ಲ ಒಡೆಯ. ಶ್ರೀರಾಮನಲ್ಲಿ ಅವನಿಗೆ ಅತ್ಯಂತ ಪ್ರೀತಿ. ನಡೆದುದೆಲ್ಲವನ್ನೂ ತಿಳಿದ ಮೇಲೆ ಗುಹ ಕೈ ಜೋಡಿಸಿ ಹೇಳಿದ, ತಾವು ದಯವಿಟ್ಟು ಇಲ್ಲೇ ಇರಿ. ನನ್ನ ರಾಜ್ಯ, ಸಂಪತ್ತು, ನನ್ನ ಜೀವ ಎಲ್ಲವನ್ನೂ ತಮ್ಮ ಸೇವೆಗಾಗಿ ಮುಡಿಪಾಗಿಡುತ್ತೇನೆ. ಗುಹನ ಪ್ರೀತಿ ಶ್ರೀರಾಮನನ್ನು ಮೂಕನನ್ನಾಗಿಸಿತು. ಅವನು ಹೇಳಿದ, ಸಹೋದರ, ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತೀಯ ಎನ್ನುವುದು ನನಗೆ ಗೊತ್ತು. ಆದರೆ ನಾನು ಋಷಿಯಂತೆ ಕಾಡಿನಲ್ಲಿ ಕಾಲ ಕಳೆಯುತ್ತೇನೆ ಎಂದು ಕೈಕೇಯಿಗೆ ಮಾತು ಕೊಟ್ಟಿದ್ದೇನೆ. ಆದುದರಿಂದ ಕಾಡಿನಲ್ಲಿ ಫಲ ಮೂಲಗಳನ್ನು ತಿಂದು ನಾವು ಕಾಲ ಕಳೆಯುತ್ತೇವೆ. ಅವರೆಲ್ಲ ಅಂದು ರಾತ್ರಿ ಒಂದು ಮರದ ಕೆಳಗೆ ಮಲಗಿದರು. ಲಕ್ಷ್ಮಣ ಹಾಗೂ ಗುಹ ರಾತ್ರಿಯೆಲ್ಲ ಎಚ್ಚರಿದ್ದು ಕಾವಲಿದ್ದರು. ಮಾರನೆಯ ದಿನ ಮೂವರು ಗುಹನಿಂದ ಬೀಳ್ಕೊಂಡು ದೋಣಿ ಏರಿದರು. ಸುಮಂತ್ರ ಕಣ್ಣೀರು ಸುರಿಸುತ್ತಾ ನಿಂತಿದ್ದ. ರಾಮ ಅವನನ್ನು ಸಮಾಧಾನಗೊಳಿಸಿ, ನೀನು ಅಯೋಧ್ಯೆಗೆ ಹಿಂದಿರುಗಿ ನಮ್ಮ ತಂದೆಯನ್ನು ಸಮಾಧಾನಗೊಳಿಸು ಎಂದು ಹೇಳಿದ. ಶ್ರೀರಾಮನ ದೋಣಿ ಹೋಗುತ್ತಿದ್ದಂತೆ ಗುಹ ಹಾಗೂ ಸುಮಂತ್ರ ಕಣ್ಣೀರಿನಿಂದ ಅವರನ್ನು ಬೀಳ್ಕೊಟ್ಟರು. ಅಯೋಧ್ಯೆಯಲ್ಲಿ ಭರತ. 3 ದಿನಗಳಾದ ಮೇಲೆ ಸುಮಂತ್ರ ಅಯೋಧ್ಯೆಯನ್ನು ಸೇರಿದ. ನೇರವಾಗಿ ದಶರಥನ ಬಳಿ ಹೋದ. ದಶರಥ ಅಲ್ಲಿ ಸತ್ತವನಂತೆ ಮಲಗಿದ್ದ. ತಲೆಬಾಗಿ ನಮಸ್ಕರಿಸಿದ ಸುಮಂತ್ರನನ್ನು ನೋಡಿದುದೇ ತಡ ದುಃಖದಿಂದ, ಓ ರಾಮ, ಪ್ರಿಯ ರಾಮ, ನನ್ನ ರಾಮ ಎಂದು ದುಃಖದಿಂದ ಹಲುಬಿದ. ಅಂದು ರಾತ್ರಿಯೇ ರಾಮನ ವಿರಹದಿಂದ ಅವನು ಪ್ರಾಣವನ್ನು ಬಿಟ್ಟ. ಅವನ ದೇಹವನ್ನು ಎಣ್ಣೆಯಲ್ಲಿ ಇಡಲಾಯಿತು. ಭರತ ಶತ್ರುಘ್ನರನ್ನು ಕೇಕಯದಿಂದ ಶೀಘ್ರವಾಗಿ ಕರೆತರಲು ವಸಿಷ್ಠ ಮುನಿ ದೂತರನ್ನು ಕಳುಹಿಸಿದರು. ಇಲ್ಲಿ ನಡೆದ ಯಾವುದೇ ವಿಷಯವನ್ನು ಅವರಿಗೆ ಹೇಳಬಾರದು ಎಂದು ಸೂಚನೆ ಕೊಟ್ಟರು. ಭರತನು ಶತ್ರುಘ್ನನೊಡನೆ ವೇಗವಾಗಿ ಹಿಂದಿರುಗಿದ. ಅಯೋಧ್ಯೆಯನ್ನು ಸೇರುತ್ತಲೇ ಎಲ್ಲ ಕಳಾಹೀನವಾಗಿರುವುದನ್ನು ನೋಡಿದ.
ಎಲ್ಲೂ ಚಟುವಟಿಕೆಗಳು ಕಾಣಬರಲಿಲ್ಲ. ದಶರಥನ ಮನೆಯ ಮುಂದೆ ರಥ ಬಂದು ನಿಂತಿತು. ಒಂದೇ ನೆಗೆತಕ್ಕೆ ರಥದಿಂದ ಹಾರಿ ಅರಮನೆಯನ್ನು ಹೊಕ್ಕ. ಎಲ್ಲ ಶೂನ್ಯವಾಗಿತ್ತು. ಅಲ್ಲಿಂದ ತಾಯಿಯ ಅಂತಃಪುರಕ್ಕೆ ಓಡಿದ. ಅಲ್ಲಿ ಅವಳನ್ನು ವಿಧವೆಯ ವೇಷದಲ್ಲಿ ನೋಡಿ, ಅಮ್ಮ, ತಂದೆ ಎಲ್ಲಿ ಎಂದು ಕೇಳಿದ. ಕೈಕೇಯಿ ಹೇಳಿದಳು, ಮಗನೇ, ತಂದೆಯು ಸ್ವರ್ಗಸ್ಥರಾದರು. ಇದನ್ನು ಕೇಳಿದ ಭರತ ಅಪ್ಪಾ ಎನ್ನುತ್ತಾ ಶೋಕದಿಂದ ಪ್ರಜ್ಞೆಯನ್ನು ಕಳೆದುಕೊಂಡ. ಮತ್ತೆ ಎಚ್ಚರಕ್ಕೆ ಬಂದ ಮೇಲೆ, ಯಾಕೆ, ಹೇಗೆ, ನನ್ನನ್ನು ಯಾಕೆ ಮುಂಚೆಯೇ ಕರೆಸಲಿಲ್ಲ ಎನ್ನುತ್ತಾ ಜೋರಾಗಿ ಅಳತೊಡಗಿದ. ರಾಮ ಲಕ್ಷ್ಮಣರನ್ನು ಕಾಣದೆ, ಅವರೆಲ್ಲಿ, ಅವರೇ ಧನ್ಯರು. ಸಾಯುವ ವೇಳೆಯಲ್ಲಿ ತಂದೆಯ ಶುಶ್ರೂಷೆಯನ್ನು ಮಾಡಿ ಅವನ ಪಕ್ಕದಲ್ಲೇ ಇದ್ದರು. ಕೊನೆಯಲ್ಲಿ ತಂದೆಯವರು ಹೇಳಿದ ಮಾತುಗಳು ಏನಮ್ಮ, ಹೇಳು ಎಂದ. ಕೈಕೇಯಿ, ಕೊನೆಯಲ್ಲಿ ನಿಮ್ಮ ತಂದೆ ರಾಮ, ಲಕ್ಷ್ಮಣ, ಜಾನಕಿ ಎನ್ನುತ್ತಾ ಪ್ರಾಣ ಬಿಟ್ಟರು ಎಂದಳು. ಭರತನಿಗೆ ಆಶ್ಚರ್ಯವಾಯಿತು. ಅಮ್ಮ, ಇದೇನು, ಅವರೆಲ್ಲಿಗೆ ಹೋಗಿದ್ದರು ಎಂದು ಕೇಳಿದ. ಕೈಕೇಯಿ, ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋಗಿದ್ದಾನೆ ಎಂದು ಹೇಳಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದಳು. ಭರತ ತನ್ನ ಕಿವಿಗಳನ್ನು ತಾನೇ ನಂಬಲಾರದವನಾದ. ಅವನಿಗೆ ಎಲ್ಲ ಅರ್ಥವಾಯಿತು. ತನ್ನ ತಾಯಿ ಮಾಡಿರುವ ಅನರ್ಥಕ್ಕಾಗಿ ಬಹಳ ದುಃಖಪಟ್ಟ. ಅವಳತ್ತ ನಾಚಿಕೆಯಿಂದಲೂ ಕೋಪದಿಂದಲೂ ನೋಡಿದ. ಪಾಪ ಕೈಕೇಯಿಗೂ ಅವಳ ತಪ್ಪಿನ ಅರಿವಾಗಿತ್ತು. ಅವಳು ಭರತನಿಗೆ ತನ್ನ ದುಡುಕನ್ನು ಅರ್ಥ ಮಾಡಿಕೊಳ್ಳಲು ಬೇಡಿದಳು. ಆದರೆ ಭರತನ ಕೋಪ ಶಾಂತವಾಗುವ ಹಾಗಿರಲಿಲ್ಲ. ಅವನು ಕೋಪದಿಂದ ಹೇಳಿದ, ನೀನು ನನ್ನ ತಾಯಿಯಲ್ಲ, ಶತ್ರು, ಕಠೋರ ಹೃದಯಿ. ನೀನು ನನ್ನ ತಂದೆಯನ್ನು ಕೊಂದಿದ್ದೀಯ. ನನ್ನ ಪ್ರೀತಿಯ ರಾಮನನ್ನು ಕಾಡಿಗೆ ಓಡಿಸಿದೆ. ರಾಮನನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ. ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತಿದೆ. ನಾನು ನಿನ್ನ ಮಗನಲ್ಲ. ಹಾಗೆ ಹೇಳುತ್ತಾ ಕೌಸಲ್ಯೆಯ ಅರಮನೆಯತ್ತ ಓಡಿದ. ಕೌಸಲ್ಯೆ ಹಾಗೂ ಸುಮಿತ್ರೆ ಅವನನ್ನು ಆದರದಿಂದ ಬರಮಾಡಿಕೊಂಡರು. ಕೌಸಲ್ಯೆ ಅತಿ ದುಃಖದಿಂದ ಮೃದು ಸ್ವರದಲ್ಲಿ ಹೇಳಿದಳು, ಬಂದೆಯಾ ಭರತ, ರಾಜ್ಯಲಕ್ಷ್ಮಿ ನಿನಗಾಗಿ ಕಾದಿದ್ದಾಳೆ. ನಮ್ಮ ಭಯ ಬೇಡ. ನಮ್ಮ ಒಂದೇ ಪ್ರಾರ್ಥನೆ ಏನೆಂದರೆ ನನ್ನನ್ನು ಸುಮಿತ್ರೆಯನ್ನು ಕಾಡಿಗೆ ಕರೆದೊಯ್ದು ರಾಮನ ಬಳಿ ಬಿಟ್ಟು ಬಿಡು. ಕೌಸಲ್ಯೆಯ ಮಾತುಗಳನ್ನು ಕೇಳಿ ಭರತ ಗೊಳೋ ಎಂದು ರೋದಿಸುತ್ತಾ ಅವಳ ಪಾದಗಳ ಮೇಲೆ ಬಿದ್ದ. ಅಳುತ್ತಾ ಅಳುತ್ತಾ ಹೇಳಿದ, ಅಮ್ಮ, ನಾನು ಏನನ್ನೂ ಕಂಡರಿಯೆ. ನಾನು ರಾಮನನ್ನು ಎಷ್ಟು ಪ್ರೀತಿಸುತ್ತೇನೆ ಎನ್ನುವುದು ತಮಗೇ ಗೊತ್ತು. ನೀವು ಹೀಗೆ ಮಾತನಾಡಬಹುದೇ? ರಾಮನಿಗೆ ಸೇರಿದ ರಾಜ್ಯವನ್ನು ನಾನು ಎಂದಿಗೂ ಬಯಸುವುದಿಲ್ಲ. ಕಾಡಿಗೆ ಹೋಗಿ ಶ್ರೀರಾಮನನ್ನು ಮತ್ತೆ ಹಿಂದಿರುಗಿಸಿ ಅವನಿಗೇ ಈ ರಾಜ್ಯದ ಪಟ್ಟವನ್ನು ಕಟ್ಟುತ್ತೇನೆ ಎಂದ.